ಧಾರವಾಡದಲ್ಲಿ ಬಿಎಸ್ಸಿ ವಿದ್ಯಾರ್ಥಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ ಈ ಒಂದು ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಹುಬ್ಬಳ್ಳಿ ಹಾಗೂ ಧಾರವಾಡ ಪೊಲೀಸರ ಸುಲಿಗೆಗೆ ವಿದ್ಯಾರ್ಥಿ ಬಲಿ ಆಗಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು ಆ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಧಾರವಾಡದಲ್ಲಿ ಬಿಎಸ್ಸಿ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಗಾಂಜಾ ಟೆಸ್ಟ್ ನೆಗೆಟಿವ್ ಬಂದ್ರೂ ಕೂಡ ಲಂಚಕ್ಕೆ ಖಾಕಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ರ. ಹಾಗಾದ್ರೆ ಲಂಚಕ್ಕೆ ಬೇಡಿಕೆ ಆರೋಪದಡಿ 3 ಪೇದೆಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಆದಿತ್ಯ ಸಾವಿಗೆ ಕಾರಣವಾದ ಕಿರಣ್, ಚಂದ್ರು ಹಾಗೂ ಸೈಯದ್ಗೆ ಶಿಕ್ಷೆಯನ್ನ ಕೊಡಲಾಗಿರುವಂತದ್ದು. ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಕುರಿತಾಗಿ ಲಂಚಬಾಕ ಪೇದೆಗಳ ವಿರುದ್ಧ ಕ್ರಿಮಿನಲ್ ಕ್ರಮಕ್ಕೆ ಇಲಾಖೆ ಮುಂದಾಗ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಧಾರವಾಡದಲ್ಲಿ ಬಿಎಸ್ಸಿ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ಸುಲಿಗೆಯಿಂದ ವಿದ್ಯಾರ್ಥಿ ಬಲಿಯಾಗಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಹಾಗಾಗಿ ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಆದಿತ್ಯ ಸಾವಿಗೆ ಕಾರಣವಾದಂತಹ ಕಿರಣ್, ಚಂದ್ರು ಹಾಗೂ ಸೈಯದ್ಗೆ ಶಿಕ್ಷೆಯನ್ನ ಕೊಟ್ಟಿರುವಂತದ್ದು. ಈ ಕುರಿತಾಗಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಆಕ್ಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾಕಂತ ಅಂದ್ರೆ ಮೊದಲಿಗೆ ಟೆಸ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಗಾಂಜಾ ತೆಗೆದುಕೊಂಡಿಲ್ಲ ಅಂತ ನೆಗೆಟಿವ್ ಬಂದಿದೆ. ನೆಗೆಟಿವ್ ಬಂದಾದ್ಮೇಲೂ ಕೂಡ ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ದೂರನ್ನ ದಾಖಲು ಮಾಡಬಾರ್ದು ಅಂತ ಅಂದ್ರೆ ಇಂತಿಷ್ಟು ಅಮೌಂಟ್ ಅನ್ನ ಕೊಡಬೇಕು ನೀವು ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಆ ಪೇದೆಗಳು. ಹಾಗಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು ಗೊತ್ತಾಗಿರುವಂತದ್ದು. ಇನ್ನು ಪೇದೆಗಳ ಫೋನ್ ಪೇ ಸುಲಿಗೆಗೆ ವಿದ್ಯಾರ್ಥಿ ಬಲಿ ಪ್ರಕರಣ. ನಮ್ಮ ಸಿಬ್ಬಂದಿ ತಪ್ಪು ಮಾಡಿದ್ದಾರೆ, ಯಾರನ್ನೂ ಕೂಡ ರಕ್ಷಿಸಲ್ಲ. ಸುಲಿಗೆ ವಿರುದ್ಧ ಗುಡುಗಿದ್ದಾರೆ ಕಮಿಷನರ್ ಶಶಿಕುಮಾರ್. ಫೋನ್ ಪೇ ಮೂಲಕ ಲಂಚ ಪಡೆದಿದ್ದ ಲಂಚಬಾಕ ಪೇದೆಗಳು. ವಿದ್ಯಾರ್ಥಿ ಸಾವಿನ ಬೆನ್ನಲ್ಲೇ 3 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಕಿರುಕುಳಕ್ಕೆ ಬಲಿಯಾದ ಆದಿತ್ಯ ಪ್ರಕರಣದಲ್ಲಿ ಕ್ರಮದ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಡ್ರಗ್ ಪೆಡ್ಲರ್ಗಳ ವಿರುದ್ಧ ಧಾರವಾಡ ಜಿಲ್ಲಾ ಪೊಲೀಸರು ಕೆಂಗಣ್ಣನ್ನ ಇಟ್ಟಿದ್ದಾರೆ. ಆದ್ರೂ ಕೂಡ ಇಲಾಖೆಯೊಳಗಿನ ಕಪ್ಪು ಚುಕ್ಕೆಯಿಂದ ಇಲಾಖೆಗೆ ಮುಜುಗರ ಆಗ್ತಾ ಇದೆ. ಧಾರವಾಡದಲ್ಲಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ನೇಣು ಬಿಗಿದುಕೊಂಡು ಮೃತ ಹೊಂದಿದ್ದಾನೆ ಅನ್ನೋ ವಿಷಯ ತಿಳಿದ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದರು. ಅವರ ಪೋಷಕರು ಒಂದು UDR ಅನ್ನು ಕೊಟ್ಟಿದ್ದಾರೆ. ಅಂದರೆ ಅಸ್ವಾಭಾವಿಕ ಸಾವು ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ UDR ಅನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅದಾದಮೇಲೆ ಪೋಷಕರು ಕೆಲ ಮಾಧ್ಯಮಗಳಲ್ಲಿ ಈ ರೀತಿ ನಮ್ಮ ಮಗಂದು ಡ್ರಗ್ ಟೆಸ್ಟ್ ಮಾಡಿದ್ರು, ಅದರಲ್ಲಿ ನೆಗೆಟಿವ್ ಬಂದರೂ 2,000 ಹಣ ಕೇಳಿದ್ರು ಪೊಲೀಸರು ಅಂತಂದು ಆರೋಪಿಸಿರೋ ಹಿನ್ನೆಲೆಯಲ್ಲಿ ಆ ಒಂದು ಪಾರದರ್ಶಕ ಕ್ರಿಯೆ ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯ ಮೂಡೋ ರೀತಿ ಕೆಲವು ಆರೋಪಗಳು ಕಂಡುಬಂದ ಹಿನ್ನೆಲೆಯಲ್ಲಿ 3 ಜನ ಸಿಬ್ಬಂದಿಗಳನ್ನ ಈಗಾಗಲೇ ನಾನು ಅಮಾನತು ಮಾಡಿದ್ದೇನೆ. ನಿನ್ನೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಂದ ವರದಿಯನ್ನು ಪಡ್ಕೊಂಡು ಅದರ ಜೊತೆಗೆ ಇದರ ಸಂಪೂರ್ಣ ವಿಚಾರಣೆಯನ್ನು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಶ್ರುತಿಯವರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ಅಕಸ್ಮಾತ್ ಹಣ ಕೇಳಿದರೆ ಯಾವ ರೀತಿ ಕೇಳಿದರು, ಯಾರು ಕೇಳಿದರು, ಅದು ಕೆಲವರು ಹಣ ಕೊಟ್ಟಿದ್ದರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದೆಲ್ಲವನ್ನು ಒಂದು ಸಮಗ್ರ ಪೂರ್ವಭಾವಿ ವಿಚಾರಣೆಯನ್ನು ನಮ್ಮ DCP ಅವರು ಮಾಡ್ತಾರೆ. ಅದ್ರ ಮೇಲೆ ಇನ್ನೂ ಯಾರ್ದಾದ್ರೂ ಹೆಚ್ಚುವರಿ ಲೋಪಗಳು ಕಂಡು ಬಂದರೆ, ಅವ್ರದ್ದೇನಾದರೂ ಪಾತ್ರಗಳು ಕಂಡು ಬಂದರೆ ಅದ್ರ ಮೇಲೆ ಕೂಡ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಮಾಡ್ತೀವಿ. ಮುಂದುವರೆದು ಮಗುವಿನ ಪೋಷಕರು ಅವರು ಏನಾದರೂ ಬಂದು ಇನ್ನೂ ಹೆಚ್ಚುವರಿ ಫಿರ್ಯಾದನ್ನು ಏನಾದರೂ ನೀಡಿದರೆ ಅದ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಸಿಬ್ಬಂದಿಗಳ ಹೆಸರು ನನ್ನ ಹತ್ರ ಇಲ್ಲ. 3 ಜನ ಸಿಬ್ಬಂದಿಗಳನ್ನು ಒಟ್ಟು ಅಮಾನತು. ಸರಿ, ಪ್ರೈಮಪೇಸಿಗೆ ಹಣ ತಗೊಂಡಿರೋದು ಅಥವಾ ಆ ಥರದ ಜನ ಪ್ರೈಮಪೇಸಿಗೆ ಏನಾದರೂ ತಮಗೆ ಅದು ಕಂಡು ಬಂದಿದೆಯಾ ಅಥವಾ ಹೇಗೆ? ಈಗ ನೋಡಿ, ನಿನ್ನೆ ಮಧ್ಯಾಹ್ನ ಅದು ಪೋಸ್ಟ್ ಮಾರ್ಟಮ್ ಆಗಿ ಬಾಡಿ ಮೂವ್ ಆಯಿತು. ಸೊ ಅದಾದಮೇಲೆ ನಮ್ಮ DCP ಅವರು ಎಸ್ಸಿ ಕುರಿತಾಗಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಶಾಂತ್, ಈಗ ಆಲ್ರೆಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಪೇದೆಗಳೇ ಈ ರೀತಿಯಾಗಿ ತಪ್ಪು ಮಾಡಿದ್ರು, ಲಂಚವನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದಿದ್ದಂಥದ್ದು ಅಂತ ಪೋಷಕರು ಕೂಡ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಇದೀಗ ಎನ್ ಶಶಿಕುಮಾರ್ ಅವರು ಈ ಕುರಿತಾಗಿ ಆಕ್ಷನ್ ಅನ್ನ ತೆಗೆದುಕೊಂಡಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಖೇನ ಏನಂತಂದ್ರೆ, ಆದಿತ್ಯ ಮ್ಯಾಗಿರೆ ಮತ್ತ ಸ್ಟೂಡೆಂಟ್ ಆಗಂತ ಹುಡುಗ, ಇವನು ಧಾರವಾಡದ ಗಿರಿನಗರ ನಿವಾಸಿಯಾಗಿದ್ದು. ಇವನು ಕೂಡ ಒಂದು 10 ಜನ ಕೂಡಿಯವರು ಸ್ಟೂಡೆಂಟ್ಗಳು ಒಂದು ಸಾಯಂಕಾಲ ಸುಮಾರಿಗೆ ಇವರು ಒಂದ್ ಕಡೆ ಕುಂತಿರ್ತಾರೆ. ಆ ಟೈಮಲ್ಲಿ ಪೊಲೀಸರು ಇವರಿಗೆ ಬಲೆ ಬೀಸಿದಾಗ ಇವೊಂದು ನೆಗೆಟಿವ್ ಅಂತೂ ಬರ್ತದೆ. ಗಾಂಜಾ ಇದರಲ್ಲಿ ತಪಾಸಣೆ ಮಾಡಿದ ನೆಗೆಟಿವ್ ಅಂತೂ ಬರ್ತದೆ. ಆದ್ರೆ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳಂತ ಕಿರಣ್ ಡೊಕ್ಕಣ್ಣವ್ರು
ಹಾಗೂ ಸೈಯದ್ ತಹಸೀಲ್ದಾರ್ ಮತ್ತು ಚಂದ್ರು ಹಿರೇಮನಿ ಈ 3 ಮಂದಿ ಕುಡ್ಕೊಂಡ್ಬಿಟ್ಟು ಅವನಿಗೆ ಆದಿತ್ಯನಿಗೆ ಏನ್ ಮಾಡ್ತಾರೆ ಅಂದ್ರೆ ದುಡ್ಡಿನ ಇದನ್ನ ಕೇಳ್ತಾರೆ. ಕೇಳಿದ್ಮೇಲೆ ಅವ್ನು ಹುಡುಗ ಇಲ್ಲ ಅಂದ್ರೆ ನನ್ನ ಕಡೆ ಅಷ್ಟು ದುಡ್ಡಿಲ್ಲ ಅಂತ ಹೇಳಿದಾಗ ಅವಳ ಆ ಟೈಮಿಗೆ 2,000 ರೂಪಾಯಿನ ತಗೊಂಡ್ಕೊಂಡು ಬಿಟ್ಟು ಕಳಿಸತಕ್ಕಂಥದ್ದು. ನೆಕ್ಸ್ಟ್ ಏನಾಗುತ್ತೆ, ಇನ್ನು ಉಳಿದ 9 ಜನ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರ ಹತ್ರ 20,000 ರೂಪಾಯಿದಂಗೆ ಲಂಚದ ಬೆಳಗ್ಗೆ ಇಡ್ತಾರೆ. ಆ ಟೈಮಲ್ಲಿ ಅವರು ಒಬ್ರು 10,000 ರೂಪಾಯಿ, ಒಬ್ರು 5,000 ರೂಪಾಯಿ, ಒಬ್ರು 15,000 ರೂಪಾಯಿ ಹಾಕಿರ್ತಕ್ಕಂಥದ್ದು. ನೆಕ್ಸ್ಟ್ ಏನ್ ಮಾಡ್ತಾರೆ, ಆದಿತ್ಯಗೆ ನೀವು ದುಡ್ಡು ಕೊಡ್ಬೇಕು ನನಗೆ ಅಂತ ಕೇಳ್ತಾರೆ. ಯಾವ್ದು ಈ 3 ಜನ ಸಿಬ್ಬಂದಿಗೂ ಕೂಡಿ ನೀವು ದುಡ್ಡು ಕೊಡ್ಬೇಕಂತ ಕೇಳ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಆದಿತ್ಯ ಹೋಗಿ ತಮ್ಮ ತಾಯಿ ಕೇಳ್ತಾನೆ. ತಾಯಿ ಇಲ್ಲ ಅಂತ ಹೇಳಿದಾಗ ತಕ್ಷಣನೇ ಅವನು ಹಿಂದೆ ಮುಂದೆ ವಿಚಾರ ಮಾಡ್ದೇನೆ ಫ್ಯಾನಿಗೆ ನೇಣು ಹಾಕೊಂಡು ಬಿಗಿದು ಸಾವನ್ನಪ್ಪಿರ್ತಕ್ಕಂಥದ್ದು. ಈಗ ಮುಂದೆ ಏನಂತಂದ್ರೆ ಈ ಬಗ್ಗೆ ಇಲ್ಲಿ ABP ಇವರು ಕೂಡ ಸಂಘರು ಕೂಡ ಇವತ್ತು ಸ್ಟ್ರೈಕ್ ಅಂತ ಮಾಡಿರ್ತಕ್ಕಂಥದ್ದು. ಇವ್ರ ಮೇಲೆ ಇನ್ನೂ ಹೆಚ್ಚಿನ ಶಿಕ್ಷೆ ಆಗಬೇಕು. ಆದಿತ್ಯನ ಸಾವಿಗೆ ಈ 3 ಮಂದಿ ಪೊಲೀಸ್ ಸಿಬ್ಬಂದಿಗಳಿಗೆ ಹೆಚ್ಚಿನ ಶಿಕ್ಷೆ ಆಗಬೇಕು ಮತ್ತು ಇದರಲ್ಲಿ ಮತ್ತೆ ಇನ್ನೂ ಯಾರು ಸಂಪೂರ್ಣ ತನಿಖೆ ಮಾಡಬೇಕಂತ ಹೇಳಿರ್ತಕ್ಕಂಥದ್ದು. ಸುಕನ್ಯಾ. ಎಸ್ ಪ್ರಶಾಂತ್, ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ.